RSS ಮತ್ತು ಬಿಜೆಪಿ ಅವರಿಗೆ ಇತಿಹಾಸ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಪ್ರಿಯಾಂಕಾ. ಅವರೊಂಥರ ಐತಿಹಾಸಿಕ ತಜ್ಞ, ಇತಿಹಾಸದ ತಜ್ಞರು. ಅವ್ರ ಬಗ್ಗೆ ಎಷ್ಟು ಕಮ್ಮಿ ಮಾತಾಡ್ತೀವೋ ಅಷ್ಟು ಒಳ್ಳೇದು ಬಿಡಿ. ಅವ್ರ ಪಾಪ ಸುಮ್ಮನೆ ಹಿಂಗೆ ಸುದ್ದಿಯಲ್ಲಿ ಇರಬೇಕು ಅಂತ ಏನಾದ್ರು ಒಂದು ಹೇಳ್ತಾ ಇರ್ತಾರೆ. ಸೊ ಒಂಥರ ಏನು ಎಂಥ ಪ್ರಿಯರು ಅಂತ ಹೇಳ್ತಾರೆ ಅವ್ರಿಗೆ, ಪ್ರಿಯಾಂಕಾಗೆ ಸರಿ ಈ ಸುದ್ದಿ ಪ್ರಿಯರು ಅಂತ ಆಗ್ತಾರಲ್ಲ, ಸುದ್ದಿಯನ್ನು ಮಾಡಲಿಕ್ಕೆ ಏನಾರು ಒಂದು ಹೇಳ್ತಾ ಇರ್ತಾರೆ. ಪ್ರಚಾರ ಪ್ರಿಯರು. ಅವ್ರ ಬಗ್ಗೆ ನಾವು ಎಷ್ಟು ಕಮ್ಮಿ ಹೇಳ್ತೀವಿ ಅಷ್ಟು ಒಳ್ಳೇದು. ಸುಮ್ಮನೆ ಯಾಕೆ ಅವ್ರ ಬಗ್ಗೆ ಜಾಸ್ತಿ ಪ್ರಚಾರ ಕೊಡೋಣ. ಬಾಗಲಕೋಟೆ ದಾವಣಗೆರೆ ದಕ್ಷಿಣ ವಿಧಾನಸಭೆ ಸಿಎಂ 5 ದಿನ ಮಾಡ್ತಾ ಇರ್ತಾರೆ ಕ್ಯಾಂಪೇನ್. ಬಾಗಲಕೋಟೆಲ್ಲ 5 ದಿನ, ದಾವಣಗೆರೆ 5 ದಿನ. ಆತಂಕ ಇದೆ ಸರ್ ಸಿಎಂಗೆ ಅಂತ. ಖಂಡಿತ ಅವ್ರಿಗೆ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಗೊತ್ತಾಗ್ತದಲ್ಲ. 5 ದಿನ ಒಬ್ಬರು ಮುಖ್ಯಮಂತ್ರಿ 5 ದಿನ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾರೆ ಅಂದರೆ, 5 ದಿನ ಸಿ ಎಮ್ ಅವರು ಪ್ರಚಾರ ಮಾಡ್ತಾರೆ ಅಂದರೆ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ಯೋಚನೆ ಮಾಡಿ. ಅವರು ರಾಜ್ಯದಲ್ಲಿ ಯಾವ ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ಳುವಂಥದ್ದಾಗಿದೆ, 5 ದಿನ ಅಲ್ಲಿ ಹೋಗಿ ತಳ ಊರುವಂಥದ್ದಾಗ್ತಿದೆ ಅಂದರೆ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಏನಿದೆ, ಅವ್ರು ಗೆದ್ದಿರೋ ಕ್ಷೇತ್ರಗಳಲ್ಲೇ ಈ ಮಟ್ಟಕ್ಕೆ ಪ್ರಚಾರ ಮಾಡೋವಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋವಂಥ ಪರಿಸ್ಥಿತಿಯಾಗಿದೆ. ಮಾಡಲಿ, ಅವ್ರವ್ರ ಪಕ್ಷಕ್ಕೆ ಅವ್ರವ್ರ ಪ್ರಯತ್ನ ಮಾಡ್ತಾರೆ. ನನಗಂತೂ ಸಂಪೂರ್ಣ ವಿಶ್ವಾಸ ಇದೆ. ಖಂಡಿತ ನಮ್ಮ ಪಕ್ಷದ ಅಭ್ಯರ್ಥಿಗಳು ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದಲ್ಲಿ ನಾವು ಗೆಲ್ತೀವಿ ಅಂತ ಸಂಪೂರ್ಣ ವಿಶ್ವಾಸ ಇದೆ. ಒಂದು ಕಡೆ ಮಳೆ, ಇನ್ನೊಂದು ಕಡೆ ಬರಗಾಲ, ಇದ್ರ ನಡುವೆ ಸಚಿವರು ಶಾಸಕರು ಎಲ್ಲರೂ ಕೂಡ ಚುನಾವಣೆ ಹೋಗಿದ್ದಾರೆ ಸರ್. ಅವ್ರಿಗೇನಿಲ್ಲ, ಪ್ರಕೃತಿ ವಿಕೋಪ, ಬರ, ಅತಿವೃಷ್ಟಿ ಇವೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋದು. ಅವರು ಬರ ಎಷ್ಟಲ್ಲಿ ಬಂದಿದೆ, ಈಗ ಎಷ್ಟಲ್ಲಿ ಬಂದಾಗ ಅತಿವೃಷ್ಟಿ ಆದಾಗ ಸರ್ಕಾರ ಮಲ್ಲಿಗೆ ಇರುತ್ತೆ, ನೋಡಿದಿರಲ್ಲ, ನಿದ್ದೆನಲ್ಲಿರುತ್ತೆ. ಸಂಪೂರ್ಣ ವಿಶ್ರಾಂತಿಯನ್ನು ತಗೊಂಡು ಸುಖ ಸಂತೋಷದ ಭೋಗ ಸರ್ಕಾರವಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದಾಗ್ತದೆ. ಪರಿಸ್ಥಿತಿ ಉತ್ತಮ ಆಗ್ತಿದೆಯಲ್ಲ, ಪರಿಸ್ಥಿತಿ ಉತ್ತಮ ಆಗ್ತಿದೆ ನೋಡಿ. ಈಗ ಕಮರ್ಷಿಯಲ್ ಅವ್ರಿಗೂ 70%ವರ್ಗೂ ಕನ್ಸಂಪ್ಷನ್ ಕೊಡುವಂಥದ್ದಾಗ್ತಿದೆ. ಎಲ್ಲ ಹಾಸ್ಟೆಲು, ಇನ್ನೊಂದು ಮತ್ತೊಂದು ಗೌರ್ಮೆಂಟ್ ಕ್ಯಾಂಟೀನ್ ಇವನ್ನೆಲ್ಲ ಆದ್ಯತೆ ಕೊಡುವಂಥದ್ದಾಗ್ತಿದೆ. ಇವತ್ತು ಇಷ್ಟು ಕಷ್ಟಕರ ಪರಿಸ್ಥಿತಿಯಲ್ಲೂ ಉತ್ತಮವಾಗಿ ನಿರ್ವಹಣೆಯನ್ನು ಮಾಡಿ ಇವತ್ತೆಲ್ಲ ಏರಿಕೆಗಳೆಲ್ಲ ಇಲ್ಲದೇದಾಗ ರೀತಿಯಲ್ಲಿ ಜನರಿಗೆ ಕೈ ತಲುಪುವಂಥದ್ದು, ಪರಿಸ್ಥಿತಿಯನ್ನು ನಿಭಾಯಿಸುವಂಥದ್ದು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ತಮ್ಮ ವೈಯಕ್ತಿಕ ಪ್ರತಿಷ್ಠೆ ವ್ಯಕ್ತಿತ್ವದಿಂದ ಇಡೀ ವಿಶ್ವದ ಎಲ್ಲ ನಾಯಕರ ಜೊತೆ ಸಂಪರ್ಕವನ್ನು ಮಾಡಿ ಭಾರತಕ್ಕೆ ಯಾವುದೇ ರೀತಿ ಅನಾನುಕೂಲತೆ ಆಗದ ರೀತಿಯಲ್ಲಿ ಇಡೀ ಪರಿಸ್ಥಿತಿಯನ್ನು ನಿರ್ವಹಣೆಯನ್ನು ಮಾಡ್ತಿರುವಂಥದ್ದು ನಮಗೆಲ್ಲರಿಗೂ ಸಂತೋಷ. ಹಾಗಾಗಿ ಜನರಿಗೆ ಯಾವುದೇ ಕಷ್ಟ ಬರದ ರೀತಿಯಲ್ಲಿ ಇಡೀ ಪರಿಸ್ಥಿತಿಯನ್ನು ನಿರ್ವಹಣೆಯನ್ನು ಮಾಡ್ತಿದ್ದಾರೆ. ಇದು ಏನೂ ಸಮಸ್ಯೆ ಆಗದ ರೀತಿಯಲ್ಲಿ ಎಲ್ಲರಿಗೂ ಗ್ಯಾಸ್ ಸಿಲಿಂಡರ್ಗಳು ಸಿಗೋ ರೀತಿಯಲ್ಲಿ ಪರ್ಫೆಕ್ಟಾಗಿ, ಮತ್ತು ಎಲ್ಲ ನಾವೊಂದು ಸ್ವಲ್ಪ ಆತರ ಪಟ್ಕೊಂಬಿಟ್ರೆ ಈ ಪರಿಸ್ಥಿತಿಯನ್ನು ಅಡ್ವಾಂಟೇಜ್ ತೊಗೊಳ್ಳೋಕ್ಕೆ ಕೆಲವರು ಇದ್ದಾರೆ. ಇದನ್ನೇ ಪರಿಸ್ಥಿತಿ ಅಡ್ವಾಂಟೇಜ್ ತೊಗೊಳ್ಳೋವಂಥ ಜನ ಬ್ಲ್ಯಾಕ್ ಮಾರ್ಕೆಟರ್ಸು, ಈ ಸ್ಕೇರ್ಸಿಟಿಯನ್ನು ಭಯನ ಹುಟ್ಟಿಸಿ ಭಯದ ವಾತಾವರಣನ ಕೊರತೆ ಇದೆ ಅನ್ನುವಂಥ ವಾತಾವರಣ ನಿರ್ಮಾಣ ಮಾಡಿ ಇದರ ಅನುಕೂಲ ಮತ್ತು ಲಾಭ ಪಡೆಯುವಂಥ ಜನಗಳು ಇದ್ದಾರೆ. ಇದಕ್ಕೆ ಯಾವುದಕ್ಕೂ ಅವಕಾಶವನ್ನು ಮಾಡಿಕೊಡದೆ ಯಾವುದಕ್ಕೂ ಕೊರತೆ ಬರಲ್ಲ ಅಂತ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಭಾಳ ಸ್ಪಷ್ಟವಾಗಿ ದೇಶಕ್ಕೆ ಬಹಿರಂಗವಾಗಿ ತಿಳಿಸಿರುವಂಥದ್ದಿದೆ. ಹಾಗಾಗಿ ನಾವೆಲ್ಲ ಆತಂಕ ಪಡೋದು ಬೇಡ. ನಮ್ಮ ರಕ್ಷಣೆಗೆ ನಮ್ಮ ಪ್ರಧಾನಮಂತ್ರಿಗಳಿದ್ದಾರೆ.